ಇದು ಕೂಡ ಏನು ಭಾಷ್ಯ ಆಚಾರ ಒಬ್ಬರೇ ಈ ರೀತಿ ಭಾಷ್ಯ ಬರೆದವರು ಬ್ರಹ್ಮಸೂತ್ರಗಳಿಗೆ ಎಲ್ಲ ಒಂದೊಂದೇ ಬರೆದಿದ್ದಾರೆ. ಕೆಲವು ಎರಡು ಬರೆದ್ರು ಅದು ರಿಪಿಟೇಷನ್ ಟೈಪ್ ಇರುತ್ತೆ. ಆದರೆ ಆಚಾರ್ಯರು ಮಾತ್ರ ಏನು ಮಾಡಿದ್ದಾರೆ, ಸೂತ್ರ ವೈಸ್ ಸ್ಟಡಿ, ಆಮೇಲೆ ಕಂಪ್ಲೀಟ್ ಲಿಸ್ಟ್ ಅಣುಭಾಷ್ಯ. ಇದು ಅಧಿಕರಣ ವೈಸ್ ಸ್ಟಡಿ. ಈಗ ಒಂದೊಂದು ಅಧಿಕರಣದಲ್ಲಿ ಏನು ಡಿಸ್ಕಸ್ ಮಾಡಿದ್ದಾರೆ, ಅನುವ್ಯಾಖ್ಯಾನ ಡಿಸ್ಕಷನ್, ಅಂದರೆ ಎಕ್ಸಾಸ್ಟಿವ್ ಸ್ಟಡಿ ಅದು. ಆ ರೀತಿ ಭಾಷೆ ಬರೋರು ಒಬ್ಬರೇ ಒಬ್ಬರು. ಇದು ಯಾವ ನಮ್ಮದಕ್ಕಲ್ಲ, ವ್ಯಾಕರಣ ಅದು ಯಾವುದಕ್ಕೂ ಕೂಡ ಈ ರೀತಿ ವ್ಯವಸ್ಥೆ ಇಲ್ಲ. ಎಲ್ಲ ರೀತಿ ಮಾಡಿದ ಹಿರಿಮೆ ಅವರು. ಅವ್ರು ಬರೀ ಸುಮ್ಮನೆ ಅವ್ರ ಮೇಲ್ನೋಟಕ್ಕೆ ಏನು ಮಾಡಿ ನೋಡಿಬಿಟ್ರೆ ಸಾಕು, ಗ್ರೇಟ್ ಅನಿಸ್ಬಿಡುತ್ತೆ. ಅವ್ರ ಪ್ಲಾನ್ ಆ್ಯಂಡ್ ಪರ್ಪಸ್ ಆಫ್ ಇಸ್ ವರ್ಕ್ಸ್ ಇದೆಯಲ್ಲ, ಅದೇ ಸೂಪರ್. ಅದು ಆ ರೀತಿ ಪ್ಲಾನ್ನಲ್ಲಿ ಯಾರೂ ಬರೆದಿಲ್ಲ. ಸರ್ವಮೂಲ ಬರೆದ ಹಾಗೆ ಯಾರೂ ಬರೆದಿಲ್ಲ. ಹಾಂ, ಕೆಲವರಂತೂ ಒಂದು ಗ್ರಂಥನೂ ಬರೆಯೋದೇ ಇದ್ದಾರೆ ಮತಾಚಾರ್ಯ, ಒಂದೂ ಬರೆಯೋದಿಲ್ಲ. ಬುದ್ಧ ಬರೆದ ಒಂದು ಗ್ರಂಥನೂ ಸಿಗೋದಿಲ್ಲ, ಗೊತ್ತಾಯ್ತಾ? ಬುದ್ಧ ಬರೆದ ಅಂತ ಬರೀ ಟೀಚಿಂಗ್ ಸಹ ಬುದ್ಧ ಉಳಿದವ್ರು ಹೇಳೋದು ಅಷ್ಟೇ ಹೊರತು ಬುದ್ಧ ಬರೀಲಿಲ್ಲ. ಹಾಂ, ಹೌದು, ಕಾಂಪ್ಯಾಕ್ಟಾಗಿ ಹೇಳಬೇಕು. ಒಂದು ರೀತಿ ಪದ್ಧತಿ, ಆ ರೀತಿ ಒಂದು ತತ್ವಪ್ರಕಾಶ ಹೇಳಿದಾರಲ್ಲ, ಅಧಿಕರಣ ಹೇಗೆ ಮಾಡಬೇಕು, ವಿಷಯ ಏನು, ಪೂರ್ವಪಕ್ಷ ಏನು, ಸಿದ್ಧಾಂತ ಏನು, ಸಂಶಯ ಏನು, ತೀರ್ಮಾನ ಏನು, ಇಷ್ಟೆಲ್ಲ ಹೇಳೋ ಕ್ರಮ ಒಂದು. ಬರೀ ಮೇನ್ ಆರ್ಗ್ಯುಮೆಂಟ್ ಏನು, ಮೇನ್ ಇದು ಕೊಡೋದು. ಇವತ್ತು ಒಂದು ಮಾತಿದೆ, ಪಂಚ ಗೊತ್ತಲ್ಲ ನಿಮಗೆ, ಪಂಚಾವಯ ಅನುಮಾನ ಅಂತ ಕೇಳಿಲ್ಲ? ಏನು ಬಂದಿತ್ತು ಅದರಲ್ಲಿ? ಪರಾರ್ಥ ಅನುಮಾನಕ್ಕೆ ಏನೇನಿರಬೇಕು, ಏನೇನೋ ಇರಬೇಕು. ಪ್ರತಿಜ್ಞಾ, ಹೇತು, ದೃಷ್ಟಾಂತ, ಆಮೇಲೆ ಉಪನಯ, ನಿಗಮನ, 5 ಇರಬೇಕಲ್ಲಿ, ಗೊತ್ತಾಯ್ತಾ? 5 ಇರಲೇಬೇಕು ಅಂತಿಲ್ಲ. ಮತ್ತು ಯಾರಿಗೆ ಹೇಳ್ತಾರೋ ಅಲ್ಲಿ 3 ಎಷ್ಟಿದ್ರೆ ಅವ್ರಿಗೆ ಕೇಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪರಾರ್ಥಾನುಮಾನ ಅಂದರೆ ಏನು, ಇನ್ನೊಬ್ಬರಿಗೋಸ್ಕರ ಹೇಳೋ ಯುಕ್ತಿ. ಇನ್ನೊಬ್ಬರಿಗೆ ಹೇಳೋ ಯುಕ್ತಿ ಅಂದರೆ ಇನ್ನೊಬ್ಬನ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಭಾರಿ ಬುದ್ಧ ಚೂರು ಹೇಳಿದ್ರು ಸಾಕು, ಭಾರಿ ದೊಡ್ಡಿಗೆ 5 ಹೇಳಿದ್ರು ಗೊತ್ತಾಗೋದಿಲ್ಲ, 5-10 ಸರ್ತಿ ಹೇಳಿದ್ರು ಗೊತ್ತಾಗೋದಿಲ್ಲ. ಆದ್ದರಿಂದ ಆ ಪರಾರ್ಥಾನುವಾಗ ನಿಯಮ ಮಾಡಬಾರದು. ಸೂತ್ರಗಳಿಗೆ ಹಾಗೆ ಕೇಳಿದ್ದನ್ನು ಹೇಳಬೇಕೆ ಹೊರತು ನಿಯಮ ಮಾಡ್ಕೊತ ಕೊಡಬೇಕಾಗಿಲ್ಲ. ಅದು ನಿಯಮ ಮಾಡಿದರೆ ಹಾಗಿರುತ್ತೆ, ಇಲ್ಲದ ಹೀಗೆ ಯೋಚನೆ ಮಾಡಕ್ಕೆ ಬರೋದು ತೋರಿಸ್ಕೊಡ್ತಾರೆ ಆಚಾರ್ಯ. ಇದು ಭಾಳ ಮುಖ್ಯವಾದ ಅಂಶ. ಓಂ ಚೇತನ ಜಗನ್ನಿಯಂತ್ರೇ ಅಶೇಷ ಸಂವಿರೇ ತಮೋ ನಾರಾಯಣಾಯಾಜ ಸರ್ವಶಕ್ರಾದಿ ವಂದಿತ. ಹೌದು ಹೌದು ಹೌದು. ಈಗ 5ನೇ ಸರ್ತಿ వచ్చేది, 5ನೇ ಸರ್ತಿ ಸರ್ವಮೂಲ ಆಗ್ತಿರೋದು. ಈಗ ನೀವು 2 ಸರ್ತಿ ಬಂದಿದ್ದೀರಿ, ಗೊತ್ತಾಗ. ಹೌದು, ಮೊದಲವ್ರು ಯಾರೂ ಇಲ್ಲ, 2ನೇವರು ಇಲ್ಲ ಆಚೆ ಕಡೆ. ಚೇತನ ಜಗನ್ನಿಯಂತ್ರೇ ಅಶೇಷ ಸಂವಿರೇ ನಮೋ ನಾರಾಯಣಾಯ ಅಜ ಸರ್ವಶಕ್ರಾದಿ ವಂದಿತ. ಚೇತನ ನಮೋ ನಾರಾಯಣಾಯ, ನಾರಾಯಣಾಯ ನಮಃ ಮುಖ್ಯಾನ್ವಯ. ಇದರಲ್ಲೂ ನಾರಾಯಣ ಬಂತು, ಅನುವ್ಯಾಖ್ಯಾನದಲ್ಲೂ ನಾರಾಯಣ, ಅಣುಭಾಷದಲ್ಲೂ ನಾರಾಯಣ, ಭಾಷ್ಯದಲ್ಲೂ ನಾರಾಯಣ. ಈಗ ನಾರಾಯಣ ಶಬ್ದದಲ್ಲಿ ಏನಿದೆ, ಇಡೀ ಸೂತ್ರಾರ್ಥ ಇದೆ, ಅದಕ್ಕೆ ಪದ ಉಪಯೋಗಿಸ್ತಾರೆ. ಚೇತನ ಜಗನ್ನಿಯಂತ್ರೇ, ಇದಿಷ್ಟು ಅಬ್ಜೆಕ್ಟಿವ್ಸ್ ನಾರಾಯಣನಿಗೆ. ಯಾರು ನಾರಾಯಣ ಯಾರು ಅಂದರೆ, ಚೇತನ ಅಚೇತನ ಜಗತ್ತನ್ನು ನಿಯಂತ್ರಣ ಮಾಡ್ತಾನೆ. ಚೇತನ ಜಗತ್ತಿನ ನಿಯಂತ್ರಣ, ಫ್ಯಾಕ್ಟ್ರಿಗಳ ನಿಯಂತ್ರಣ ಯಾರು ಮಾಡಬೇಕಲ್ಲಿ? ಯಾರನ್ನು ಮಾಡಬೇಕು ನಿಯಂತ್ರಣ? ಎಲ್ಲ ಮೆಷಿನ್ಗಳು. ಅಚೇತನ ನಿಯಂತ್ರಣ ಮಾಡಬೇಕು, ಗೊತ್ತಾಯ್ತಾ? ಆಮೇಲೆ ವ್ಯಕ್ತಿ ಇದ್ದಾನೆ, ಅವ ಚೇತನ ನಿಯಂತ್ರಣ. ಯಾಕೆ ಮಾಡಿಲ್ಲ ಇವನು ಕೇಳ್ತಾನೆ, ಅದು ಮಾಡಿಸು ಹೋಗು ಅಂತ ಕಳಿಸ್ತಾನೆ. ಅವನು ಆ ಕೆಲಸ ಮಾಡಬೇಕು, ಮಾಡೋ ಜವಾಬ್ದಾರಿ ಇವಂತಾಗಿದೆ. ಚೇತನ ಅಚೇತನ ನಿಯಂತ್ರಣ. ಸ್ಟ್ರೈಕ್ ಮಾಡಿದಾಗ ಯಾವ ವೆಹಿಕಲ್ ಕೆಟ್ಟೋದ್ರೆ ವೆಹಿಕಲ್ ದೋಷ, ತಪ್ಪು ಡ್ರೈವ್ ಮಾಡಿದ್ರೆ ಇವನ್ ದೋಷ. 2 ಚೇತನ ದೋಷ, ಅಚೇತನ ದೋಷ ಇದೆ. ಚೇತನ ಜಗನ್ನಿಯಂತ್ರೇ ಅಶೇಷ ಸಂವಿದೆ. ಸಂವಿತ್ ಅಂದರೆ ಜ್ಞಾನ, ಅಶೇಷ ಅಂದರೆ ಪೂರ್ಣ, ಸರ್ವಜ್ಞನಾದ ಪರಮಾತ್ಮನೇ ನಾರಾಯಣ. ಇನ್ಯಾರು ನೀನು? ಅಜ ಸರ್ವಶಕ್ರಾದಿ ವಂದಿತ. ಅಜ ಬ್ರಹ್ಮದೇವರು, ಶರ್ವ ರುದ್ರದೇವರು, ಶಕ್ರ ಇಂದ್ರದೇವರು, ಆದಿ ಮೊದಲಾದವರಿಂದ ವಂದಿತನಾದವನೇ. ಇದು ಪ್ರಶ್ನೆ ಏನಂದರೆ, ಉಳಿದವರು ಯಾಕೆ ನಮಸ್ಕಾರ ಮಾಡಲಿಲ್ಲ ಅಂದರೆ, ಅವರಿಂದ ನಮಸ್ಕೃತ ನೀನು ಹೈಯೆಸ್ಟ್ ಆದ್ದರಿಂದ ನೀನು ಮಾಡ್ತಾ ಇದ್ದೇವೆ ಅಂತ. ಹೈಯೆಸ್ಟ್ ಅಂತ ಜ್ಞಾನ ಇರಬೇಕು ಮಾಡಬೇಕಾದ್ರೆ. ಕೃತ್ವಾ ಭಾಷ್ಯಾನುಭಾಷ್ಯೇಹಂ ಅಪಿ ವೇದಾರ್ಥ ಸದ್ಭತೆ ಕೃಷ್ಣಸ್ಯ ಸೂತ್ರಾನುವ್ಯಾಖ್ಯಾ ಸನ್ಯಾಯ ವಿವೃತಿಂ ಸ್ಫುಟಂ. ಇದು ಅರ್ಥ ಮಾಡ್ಕೋಬೇಕಾದ್ರೂ ಕೂಡ ಚೇತನ ಇದೆ, ಅಚೇತನ ಇದೆ. ನಿಯಂತ್ರಣ ಮಾಡೋನಿದ್ದಾನೆ, ಅವನು ಪೂರ್ಣ ಜ್ಞಾನಿಯಾಗಿದ್ದಾನೆ, ಅವನು ನಾರಾಯಣ. ಸರ್ವಶಕ್ರ ದೇವತೆಗಳೂ ಇದ್ದಾರೆ, ಅವರ ತಾರತಮ್ಯನೂ ಇದೆ. ಎಷ್ಟು ವಿಷಯ ಗೊತ್ತಾಗುತ್ತೆ ಅದರಲ್ಲಿ. ಅಜ ಸರ್ವಶಕ್ರಾದಿ ವಂದಿತ ಅಂತ ಹೇಳಿದ್ರಿಂದ ತಾರತಮ್ಯ. ಅಜ ಬ್ರಹ್ಮದೇವರು, ಆಮೇಲೆ ಕ್ರಮ ಕೂಡ ರುದ್ರದೇವರು, ಆಮೇಲೆ ಇಂದ್ರದೇವರು. ಈ ಕ್ರಮ ಅಸೆಂಡಿಂಗ್ ಆರ್ಡ್ರಲ್ಲಿ ಹೇಳ್ತಾ ಹೋಗ್ತಾರೆ, ಡಿಸೆಂಡಿಂಗ್ ಆರ್ಡ್ರ್ನೊಳಗೆ. ಈ ರೀತಿ ಎಲ್ಲ ಅರ್ಥ ಮಾಡ್ಕೊ. ಒಂದು ಶ್ಲೋಕದ ಇಷ್ಟು ಪ್ರಮೇಯ ಸೇರ್ಕೊಂಡಿದೆ. ಶಾಸ್ತ್ರ ಓದ್ಬೇಕಾದ್ರೆ ಅದು ಅಬ್ಸರ್ವ್ ಮಾಡಬೇಕು. ಶಾಸ್ತ್ರ ಓದಬೇಕಾದ್ರೆ ಇದನ್ನು ನೋಡ್ಬೇಕಾದ್ರೆ ಇಲ್ಲ. ಇವತ್ತು ಪಾಲ್ಡಾ ತರಬೇಕಾದ್ರೆ ರುಚಿ ನೋಡಿ ತರೋದಿಲ್ಲ.
ಕೆಲವರು ತರಬೇಕಾದ್ರೆ ರುಚಿರೋಳಿ ತರ್ತಾರಲ್ಲ ಹಾಗೆ ಅದ್ರ ಅಭ್ಯಾಸ ಮಾಡ್ಕೊಬಿಟ್ರೆ ಕಷ್ಟ ಆಗುತ್ತೆ. ವಿಷ ವರ್ಕ್ ಮಾಡೋಕ್ಕೆಲ್ಲ ನೋಡ್ತೀನಿ ಅಂತ ಸಾಯೋವರೆಗೂ ಕುಡಿಯೋದು, ಅದು ಸ್ವಲ್ಪ ಅಲ್ಲ, ಒಂದು 4-5 ಲೋಟ ಕುಡಿದು ಬಿಡೋದು, ಹಾಗೆಲ್ಲ ಮಾಡೋದಲ್ಲ. ಕರೋಮಿ ಮಂದ ಬುದ್ಧೀನ ಕೃಷ್ಣಸ್ಯ, ಕೃಷ್ಣನ ಸೂತ್ರ ಭಾಷ್ಯ ಅಂದ್ಬಿಟ್ರು. ವಾಸಿಷ್ಠ ಕೃಷ್ಣಸ್ಯ, ಕೃಷ್ಣಸ್ಯ ಅಂದರೆ ವಾಸಿಷ್ಠ ಕೃಷ್ಣಸ್ಯ ಭಾಷ್ಯಾನುಭಾಷ್ಯೆ. ಅವ್ರು ಏನು ಮಾಡಿದ್ವಿ ಅದ್ರ ಮೇಲೆ ನಾವು ಭಾಷ್ಯ ಬರೆದ್ವಿ, ಅನುಭಾಷ್ಯ ಬರೆದ್ವಿ. ಇದರಿಂದ ಅನುಭಾಷ್ಯ ಅಂದರೆ ಅನುವ್ಯಾಖ್ಯಾನ, ಅಣು ಬೇರೆ ಅನು ಬೇರೆ. ಅಣುಭಾಷ್ಯ ಅಂದರೆ 4 ಅಧ್ಯಾಯ ಚಿಕ್ಕದು, ಅನುಭಾಷ್ಯ ಅಂದರೆ ಅನುವ್ಯಾಖ್ಯಾನ. ಭಾಷ್ಯ ಬರೆದು ಅನುಭಾಷ್ಯ ಬರೆದು ಕೊನೆಗೆ ಏನು ಮಾಡಿದ್ದೇವೆ, ಸಂಜ್ಞಾ ವಿವೃತ್ತಿ ಮಾಡಕ್ಕೆ ಕೊಟ್ಟಿದ್ದೇವೆ ನಾವೀಗ. ಅಧಿಕರಣವನ್ನು ಅರ್ಥ ತೋರ್ಸಕ್ಕೆ ಕೊಟ್ಟಿದ್ದೇವೆ. ಯಾಕೆ ಸ್ಫುಟಂ, ಶಿಷ್ಯರಿಗೆ ಸರಿಯಾಗಿ ತಿಳಿಬೇಕು. ಅಡುಗೆ ಮಾಡೋರು ಏನು ಮಾಡ್ತಾನೆ, ಊಟ ಮಾಡೋರು ಹೇಗೆ ಊಟ ಮಾಡಬೇಕು, ಖುಷಿಯಿಂದ ಊಟ ಮಾಡಿರ್ಬೇಕು. ನೀವು ಅರ್ಧ ಕುಡ್ಕೊಡ್ರಿ, ಮೈಸೂರು ರೂಪಾಯಿ ಕಲ್ಲು ಮಾಡಿದಾನೆ, ಕಲ್ಲು ತೊಗೊಂಡು ಕೊಟ್ರಿ ನಾನೇನು ಮಾಡೋಕ್ಕೆ ಹಾಗೆಲ್ಲ ಹೇಳಬಾರ್ದು. ಅಲ್ಲಿ ಏನೇ ದೋಷ ಬಂದರೂ ಜವಾಬ್ದಾರಿ ಹೊರಬೇಕಿಲ್ಲ. ಅದಕ್ಕೆ ಆಚಾರ್ಯರು ಒಬ್ಬಳು ಗುರುಗಳಾಗಿ ಜನಕ್ಕೆ ಸ್ಫುಟತೆ ಬರಬೇಕು, ಅದಕ್ಕೆ ಹೇಳ್ತಾ ಇದ್ದೇವೆ. ವೇದಾರ್ಥ ಸತ್ಪತಿ ಅಂದರೆ ಏನು, ಸತ್ಪತೇಹೇ ಕೃಷ್ಣಸ್ಯ. ವೇದಾರ್ಥ ಸತ್ಪತಿ ಕೃಷ್ಣ ಅಂದರೆ ವೇದವ್ಯಾಸದೇವರು, ಯಾದವ ಸತ್ಪತಿ ಕೃಷ್ಣ ಅಂದರೆ ಕೃಷ್ಣ. ಇಬ್ಬರು ಒಂದೇ ಆದರೂ ಕೂಡ ಯಾರು ಅಂತ ತೋರಿಸ್ಬೇಕಾಯ್ತು. ಅಲ್ಲ, ಅಬ್ಜೆಕ್ಟಿವ್ ಅದು. ಕೃಷ್ಣಸ್ಯ ವಾಸಿಷ್ಠ ಕೃಷ್ಣಸ್ಯ ಅನ್ವಯ. ಯಾರವರು, ವೇದಾರ್ಥ ಸತ್ಪತಿ, ವೇದಾರ್ಥಗಳನ್ನು ನಿರ್ಮಾಣ ಮಾಡಿದಂಥ ಮುಖ್ಯಸ್ಥರಾದ್ದರಿಂದ ಆ ರೂಪಕ್ಕೆ ನಮಸ್ಕಾರ ಮಾಡ್ತೇವೆ. ಕರೋಮಿ ಮಂದಬುದ್ಧೀನಾಂ ಬುಧಾನಾಂಚೋಪಕಾರಿಕಾಂ ಪ್ರೀತ್ಯೈ ತಶೈವ ದೇವಸ್ಯ ತತ್ಪ್ರಸಾದ ಪುರಸ್ಸರಃ. ಅಲ್ಲ ಸರಿ ಬಿಡಿ, ತಿಳ್ಕೊತೀವಿ ನಾವು ಅಂದರೆ, ಇಲ್ಲ ನಮಗೆ ಗೊತ್ತಿದೆ ಅಂತ ಹೇಳ್ತೀರಾ ಸರಿ, ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತೀರಾ ಸರಿ, ಇಬ್ಬರಿಗೂ ಬರೆದಿದ್ದೆ ನಾನು ಅಂತ ಹೇಳ್ತಾರೆ. ಕರೋಮಿ ಮಂದಬುದ್ಧೀನಾಂ, ಮಂದಬುದ್ಧಿಯ ಜನಗಳಿದ್ದಾರೆ. ಇದರಿಂದ ಒಂದು ಖುಷಿ ಆಯಿತು ಮಂದಬುದ್ಧಿಯವರಿಗೆ, ಏನಂದ್ರೆ ನಾವು ಓದಬಹುದು ಅಂತ ಹೇಳಿ. ಮಂದಬುದ್ಧಿಯವ್ರು ಏನು ಮಾಡಿಲ್ಲ, ಅವರು ಬಿಟ್ಟಿಲ್ಲ. ಕೆಟ್ಟ ಬುದ್ಧಿಯವ್ರಿಗೆ ಹೇಳೋದಿಲ್ಲ. ಕೆಟ್ಟ ಬುದ್ಧಿ ಬೇರೆ, ಅಲ್ಪ ಬುದ್ಧಿ ಬೇರೆ. ಅಲ್ಪ ಬುದ್ಧಿಯವ್ರಿಗೆ ಹೇಳಿದರೆ ತಿಳಿಸ್ಬೋದು ಒಂದು ಸಲ. ಕೆಟ್ಟ ಬುದ್ಧಿ ಇದ್ರೆ ಏನವರಿಗೆ ತಿಳ್ಕೊಳ್ಳೋ ಉದ್ದೇಶನೇ ಅವರಿಗಿಲ್ಲ, ಫಸ್ಟು ತಿಳಿಸೋ ಪ್ರಯತ್ನ ಕೂಡ ಮಾಡಬಾರ್ದು. ಆ ದೃಷ್ಟಿಯಲ್ಲಿ ಕರೋಮಿ ಮಂದಬುದ್ಧೀನಾಂ ಬುಧಾನಾಂಚೋಪಕಾರಿಕ. ಅದಕ್ಕೆ ಮಂದಬುದ್ಧಿಯವ್ರನ್ನ ಅಯೋಗ್ಯರು ದೂರ ಮಾಡಿದ್ರೆ ತಪ್ಪಾಗತ್ತೆ, ದೂರ ಮಾಡಬಾರ್ದು. ಆಚಾರ್ಯ ದೂರ ಮಾಡಿಲ್ಲ ಆದರೆ ದೂರ ಮಾಡಬಾರ್ದು. ದುಷ್ಟನ ದೂರ ಮಾಡ, ಬುದ್ಧಿವಂತರಾಗಿದ್ದರೂ ಕೂಡ ದುಷ್ಟನ ದೂರ ಮಾಡಬೇಕು. ಆದರೆ ದಡ್ಡನಾಗಿದ್ದರೂ ಕೂಡ ಸಜ್ಜನ ದೂರ ಮಾಡಬಾರ್ದು. ಮಂದಬುದ್ಧೀನಾಂ ಚ ಉಪಕಾರಿಕಾಂ, ತಿಳಿದರಿಗೆ ಉಪಯೋಗ ಆತಕ್ಕೆ ಅಂದರೆ ವಿಶೇಷ ಗೊತ್ತಾಗುತ್ತೆ, ಇವರಿಗೇನು ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಆದ್ದರಿಂದ ಎರಡೂ ಮಾಡಬೇಕು. ಕರೋಮಿ ಮಂದಬುದ್ಧೀನಾಂ, ಬುಧಾನು ಅಂದರೆ ಜ್ಞಾನಿಗಳು, ಬುಧಾನಾಂಚ ಉಪಕಾರಿಕಾಂ. ಬುಧ ಅಂತ ಜ್ಞಾನಿ ಅಂತ ಎಲ್ಲಿ ಬಂದಿದೆ, ನೆನಪಾಗತ್ತಾ? ಕಷ್ಟ, ನೆನಪಾದ್ರೆ ಒಳ್ಳೆಯದು. ಬುಧ ಅಂದ್ರೆ ಜ್ಞಾನಿ ಅಂತ ಎಲ್ಲಿ ಬಂದಿದೆ? ಈಗ ಜ್ಞಾನಿ ಹೋದಲ್ಲೋ ಗೊತ್ತಾಗುತ್ತೆ. ಬುಧ ಅಂತ ಎಲ್ಲಿ ಬಂದಿದೆ? ಅಲ್ಲ, ನಮ್ಮ ಮದುವೆದಲ್ಲಿ ಅಲ್ಲ, ಬೇಕಾಷ್ಟು ಕಡೆ ಬಂದಿರುತ್ತೆ. ಬುಧ ಎಂಬುದು ಜ್ಞಾನಿ ಎಂಬ ಅರ್ಥದಲ್ಲೇ ಬಂದಿರಬೇಕು. ಎಲ್ಲಿ ಬಂದಿದೆ? ಬುಧೋಭಿಧಾನಂ ಬುಧ ಶ್ರವಣಂ ಬುಧೇ ತರಹ. ಆಚಾರ್ಯರು ಅದ್ವೈತಾದಿ ಪಾಠ ಹೇಳ್ತಾ ಇದ್ದಾರೆ. ಅವಾಗ ಹೇಳಿದ್ರಿ, ಯಾಕೆ ಸುಮ್ಮನೆ ಇರ್ಬೋದಾಗಿತ್ತಲ್ಲ ಅಂದರೆ, ಇಲ್ಲ, ಪಾಠ ಪ್ರವಚನದಲ್ಲಿ ಇರಬಾರ್ದು ಅಂತ ತೋರಿಸೋಕ್ಕೋಸ್ಕರ ಮಾಡಲೇಬೇಕು. ಅದನ್ನು ಜನ ಏನು ತಿಳ್ಕೊಂಡು ಆ ಟೆಕ್ಸ್ಟನ್ನೇ ಹೇಳಬೇಕು. ಅದಕ್ಕೆ ಬುಧೋ ಅಭಿಧಾನಂ ಶ್ರವಣಂ ಬುಧೇ ತರಹ ಧ್ರುವಂ ವಿದಧ್ಯಾತ್ ವಿಮುಕ್ಷೋರ್ ಆತ್ಮನಃ. ಒಟ್ಟು ತಾನು ಮುಕ್ತನಾಗಬೇಕು ಅಂತಿದ್ರೆ ಜ್ಞಾನಕಾರ್ಯ ಇನ್ವಾಲ್ವ್ ಆಗಬೇಕು. ಇಲ್ಲ ದುರ್ಮತ ಖಂಡನೆ ಮಾಡ್ಕೊಂಡಿರಬೇಕು, ಸನ್ಮತ ಸ್ಥಾಪನೆ ಮಾಡಬೇಕು. ಇಲ್ಲದ ಹೊರಗೆ ಜ್ಞಾನಕಾರ್ಯ ಆಗೋದೇ. ಎಲ್ಲರದೊಂದು ಆಗದೆ ಹೋದರೆ ಪ್ರಮೇಯ ಗ್ರಂಥಗಳೆಲ್ಲ ಏನವು ಸನ್ಮತ ಸ್ಥಾಪನೆ, ಖಂಡನ ಗ್ರಂಥಗಳೆಲ್ಲ ಕೂಡ ದುರ್ಮತ ಖಂಡನೆ. ಆದ್ದರಿಂದ ಅದು ಮಾಡಲೇಬೇಕು. ಪ್ರೀತ್ಯೈ ತಶೈವ ದೇವಸ್ಯ. ಆಯಿತು, ನಾವೇನು ಕೊಡ್ತೀವಿ ನಿಮಗೆ, ಭಾರಿ ದೊಡ್ಡವರು ಕೊಡಾಗಿಲ್ಲ ಅಂತಕ್ಕೆ ಮತ್ತೆ ನೀವು ಹೇಳಬೇಕಾಕೆ ನಮಗೆ ಎಲ್ಲ ಪ್ರೀತ್ಯೈ ದೇವಸ್ಯ. ಎಷ್ಟು ಸ್ವಾರಸ್ಯ ಇದೆ ಗೊತ್ತಾ? ಮಂದ ಬುದ್ಧಿಗಳು ಹೇಳಿದ್ರು ದೇವರು ಪ್ರೀತನಾಗ್ತಾನೆ, ಜ್ಞಾನಿಗಳು ಹೇಳಿದ್ರು ಪ್ರೀತನಾಗ್ತಾನೆ ಅಂತ ಅರ್ಥ ಆಯ್ತಾ? ಈಗ ಅಂದರೆ ದೇವರು ಕೂಡ ಯಾರ ಪರ ಇದ್ದಾನೆ? ಈಗ ಒಳ್ಳೆಯವ್ರ ಪರ ಇದ್ದಾನೆ. ಒಳ್ಳೆಯವರು ದಡ್ರೋ ಬಿಡ್ರೋ ಪ್ರಶ್ನೆ, ಒಳ್ಳೆಯವನಾದರೂ ಸರಿ. ಆ ಅರ್ಥದಲ್ಲಿ ದೇವರು ಪ್ರೀತನಾಗಬೇಕಾದ್ರೆ ಇನ್ನೊಬ್ರಿಗೆ ಅನುಕೂಲ ಮಾಡಬೇಕು, ಇನ್ನೊಬ್ರು ದಡ್ಡರಾದರೂ ಮಾಡಬೇಕು. ಆದರೆ ಜ್ಞಾನಕಾರ್ಯ ಎಂಟರಾಗಿರಬೇಕು. ಜ್ಞಾನಕಾರ್ಯದಲ್ಲಿ ಎಂಟರಾಗ್ತಕ್ಕಂಥ ಮಂದ ಬುದ್ಧಿ ಕೂಡ ಆಚಾರ್ಯರಿಗೆ ಪ್ರಿಯ, ಮತ್ತು ಜ್ಞಾನಿಯೂ ಭಾರಿ ಪ್ರಿಯ. ಗೊತ್ತಾಯ್ತಾ? ಎಷ್ಟು ಪಾಠಕ್ಕೂ ಅವ್ರಿಗೆ ಬಿಡಿಸ್ಬಿಡ್ತಾರೆ ತುಂಬ ಜನ. ನಿಮಗೇನು ಅರ್ಥ ಆಗುತ್ತೆ, ಯಾಕೆ ಹೋಗ್ತೀರಿ ಬಿಡಿಸ್ಬಿಡ್ತಾರೆ. ಅದು ಬಿಡಿಸ್ಬಾರ್ದು, ಪಾಪ ಬರುತ್ತೆ. ಅರ್ಥ ಆದಷ್ಟಾಗಲಿ, ಆಯಿತಾ? ಇವತ್ತು ನಾವು ಔಷಧಿ ತೊಗೋತೀವಿ, ಏನು ಅರ್ಥ ಆಗುತ್ತೆ ನಮಗೆ? ಡಾಕ್ಟ್ರಿಗೆ ಕೊಟ್ಟೆ ಒಂದೇ ಕಾರಣಕ್ಕೆ ತೊಗೋತೇವೆ ಹೊರತು ಆದರೆ ಕಾಂಬಿನೇಷನ್ ನಮಗೆ ಗೊತ್ತಾ? ಕಾಂಪೊನೆಂಟ್ಸ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ತಗೋ ಅಂದರೆ ತಗೋ ಅಷ್ಟೇ. ಆ ರೀತಿ ಎಲ್ಲ ಗೊತ್ತಿದ್ದೇ ಮಾಡೋದ. ಸಂಧಾನ ಗೊತ್ತಿದ್ದು ಮಾಡ್ತೀನಿ ಅಂತ ಹೇಳಿ ಗೊತ್ತಿದ್ದ ಮಾತ್ರ ಮಾಡ್ತೀವಿ ಅಂತೀರಲ್ಲ, ಅದು ಔಷಧಿ ಆಗಿ ತೊಗೋತೀರಿ. ಹಾಗಿದ್ರೆ ಔಷಧಿ ತೊಗೋಬೇಕಾದ್ರೆ ಬಂದು ಮೆಡಿಕಲ್ ಪಾಸಾಗಿ ತೊಗೋಬೇಕು ಆಮೇಲೆ ಅಷ್ಟೇ.
ಔಷಧಿ ಹೋಗ್ಬೇಕಾದ್ರೆ ನಾವು ಓದ್ತೀನಿ ಮೆಡಿಕಲ್ ಅಂತ, ಅದು ತಪ್ಪು. ಅಂದರೆ ನಮ್ಮ ಜನ ದಾರಿ ತಪ್ಪಿಸ್ತಾರೆ, ಗೊತ್ತಿಲ್ಲದೆ ಕೆಲಸ ಮಾಡಬಾರ್ದು, ಸಂಧ್ಯಾವನೆ ಮಾಡೋದಿಲ್ಲ, ಯಾಕಂದ್ರೆ ಗೊತ್ತಿಲ್ಲ ನನಗೆ. ಆದ್ದರಿಂದ ಜನ ಅವ್ರು ನಾಡು ಬಿಟ್ಬಿಡ್ತಾರೆ, ಅವ್ರು ನಾಡು ಬಿಡುತ್ತೆ ಅಂತ ಬಿಟ್ಬಿಡ್ತಾರೆ. ಹಾಗೆ ಮಾಡಬಾರ್ದು, ಗೊತ್ತಿಲ್ಲದೆ ಮಾಡೋದು ಬೇಕಾದ ಕೆಲಸ ಇದೆ. ನಾವು ಮಾಡೋ 190 ಊಟನೇ ಗೊತ್ತಿಲ್ಲದೆ ಮಾಡೋದು ಫಸ್ಟ್ ಆಫ್ ಆಲ್. ಅಲ್ಲಿಂದ ಶುರುವಾಗುತ್ತೆ. ಬಿಟ್ಟಿದ್ದೀರಾ ಅದನ್ನು? ಕ್ಯೂ ನಿಂತು ಮಾಡ್ತೇನೆ, ಗೊತ್ತಿದ್ದಷ್ಟು ಮಾಡಿ ಅನ್ಬೇಕೆ ಹೊರತು ಗೊತ್ತಿಲ್ಲದ್ರೆ ಮಾಡಲೇಬೇಡಿ ಅಂತ ಹೇಳಬಾರ್ದು. ಇದು ಸಂಧ್ಯಾವಂತಿ ಅಷ್ಟಾರು ಗೊತ್ತಿದೆಯಲ್ಲ, ಫಸ್ಟ್ ಮಾಡೋ ಹೋಗಿ ಆ ಯೋಚನೆ ಕಲಿಬೇಕು. ಯಾವ ಮಕ್ಕಳಿಗೇನು ಗೊತ್ತು, ನಮಸ್ಕಾರ ಏನು ಗೊತ್ತಿರುತ್ತೆ ಅವರಿಗೆ? ಮಾಡೋದ್ರೆ ಮಾಡ್ತಾರೆ, ಬಿಡೋದ್ರು ಬಿಡ್ತಾರೆ. ಅದಕ್ಕೆ ದೇವರು ಅನುಗ್ರಹ ಮಾಡ್ತಾನೆ. ದಡ್ಡರೋ ಜಾಣರೋ ಒಳ್ಳೆಯವರಾಗಿದ್ದರೆ ಅವ್ರಿಗೆ ಉಪಕಾರ ಮಾಡೋದ್ರಿಂದ ಜ್ಞಾನ ಕಾರ್ಯದಲ್ಲಿ ಬುದ್ಧಿ ಪ್ರಶ್ನೆ ಬರೋದು ಜ್ಞಾನ ಕಾರ್ಯಕ್ಕೋಸ್ಕರ. ಬೇರೆದಲ್ಲಿ ಬುದ್ಧಿ ಪ್ರಶ್ನೆ ಬರೋದಿಲ್ಲ, ಜ್ಞಾನ ಕಾರ್ಯದಲ್ಲಿ ಎದ್ದು ಕಾಣಿಸುತ್ತಾ. ಊಟಕ್ಕೆ ಬುದ್ಧಿ ಬೇಕಾಗಿಲ್ಲ, ಏನು ಸಾಕು? ತಿನ್ನೋ ಕೆಪಾಸಿಟಿ ಇದ್ರೆ ಸಾಕು. ಪ್ರೀತ್ಯೈ ತಶೈವ ದೇವಸ್ಯ. ತಶೈವ ದೇವಸ್ಯ ಅಂದರೆ ಯಾರು? ಯಾವ ನಾರಾಯಣ? ವೇದವ್ಯಾಸರು. ಯಾವ ವೇದವ್ಯಾಸರು? ಅದೇ ನಾರಾಯಣ ಪ್ರೀತನಾಗಲಿ ಅಂತ ಬರೀತಾ ಇದ್ದೇವೆ. ತತ್ಪ್ರಸಾದ ಪುರಸ್ಸರ. ಅದು ನಿಮ್ಮನ್ನು ನಾನು ಗಮನದಲ್ಲಿ ಇಟ್ಕೊಂಡಿಲ್ಲ. ಮಕ್ಕಳು ಏನು ಕೊಡ್ತಾರೆ ನಮಗೆ? ಅವ್ರ ತಂದೆ ತಾಯಿ ಕೊಡ್ತಾರೆ, ಮಕ್ಕಳೇನು ಕೊಡ್ತಾರೆ? ಅದಕ್ಕೆ ದೇವ್ರು ಕೊಡ್ತಾನೆ. ಆದ್ದರಿಂದ ಯೋಚನೆ ಇಲ್ಲ, ದೇವ್ರು ಕೊಡ್ತಾನೆ, ಭಗವಂತ ಕೊಡ್ತಾನೆ. ತಶೈವ ದೇವಸ್ಯ. ಅದೆಷ್ಟೋ ಪಾಠ ಪ್ರವಚನ ಮಾಡ್ಕೊಂಡಿರ್ತಾರೆ, ಯಾರು ನಿಮಗೆ ಕೊಡ್ತಾರೆ? ಯಾರು ದೇವ್ರು ಕೊಡ್ತಾನೆ, ನಾವೇ ಯೋಚನೆ ಮಾಡಬೇಕು. ಅದಕ್ಕೆ ಆ ಹೇಳಿದ್ರೆ ಕೆಲಸ ಮಾಡಿರೋದು ಹೇಳಿ ಈ ಮಾಡಿ ಅಂತ ಹೇಳಿದವರು ಯಾರು? ಇನ್ನು ಯೋಗಕ್ಷೇಮ ಯಾರು ನೋಡ್ತಾರೆ? ದೇವರೇ ನೋಡ್ತಾರೆ. ತಶೈವ ದೇವಸ್ಯ ತತ್ಪ್ರಸಾದ ಪುರಸ್ಸರ. ನಿಮ್ಮ ಶಕ್ತಿ ಏನು ಅಂದರೆ ಅನುಗ್ರಹನೇ ಶಕ್ತಿ ಇಲ್ಲ. ತತ್ಪ್ರಸಾದ ಪುರಸ್ಸರ, ಅವ್ರ ಅನುಗ್ರಹ ಮುಂದಿಟ್ಕೊಂಡು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಇದೇ ಕಂಪ್ಲೀಟ್ ಫಿಲಾಸಫಿ ಇದಿಷ್ಟು ಕೂಡ. ಆಚಾರ್ಯರ ಬಗ್ಗೆ, ಭಾಷ್ಯದ ಬಗ್ಗೆ ಹೇಳಿದ ನೆನಪಿದೆಯಲ್ಲ, ಏನಂತ ಹೇಳಿದ್ರು? ಭಾಷ್ಯ ಹೇಗೆ ಬರೆದ್ರು ಅವರು? ಬಾಲಸಂಘಪಿ ಬೋಧಯದೃಶಂ ದುರ್ನಿರೂಚ ವಚನಂಚ ಪಂಡಿತೈ. ತೀರ ಬಿಗಿನರ್ಸಿಗೂ ಗೊತ್ತಾಗಬೇಕು, ಭಾರಿ ವಿದ್ವಾಂಸರಿಗೂ ಗೊತ್ತಾಗಬೇಕು, ಆ ರೀತಿ ಬರೆದ್ರು ಅವರು. ಇಲ್ಲಿ ಪುಸ್ತಕ ಇಲ್ಲಿ ಬರೀತಾರೆ, ಹೇಗೆ ಬರೀತಿದ್ದಾರೆ ಇಲ್ಲಿ ಇದನ್ನೇಗ ಎಕ್ಸಾಮ್ ಇದನ್ನು ನೋಡಿಕೊಂಡೇ ಬರೆದಿರೋದು ಅವರು. ಆ ಮಾತು ಆಚಾರ್ಯ ಹೇಳಿದ ಮಾತದು. ಮಂದ ಬುದ್ಧಿಯವರಿಗೂ ತಿಳಿಬೇಕು, ಜ್ಞಾನಿಗೂ ಆ ರೀತಿ ಬರಿತೇವೆ ಅಂತ ಹೇಳ್ತಾರೆ. ಅವರು ಪ್ರವಚನ ಮಾಡ್ತಿದ್ದನ್ನು ಹೇಳಿದ್ದಾರೆ ಅದ್ವೈತಗಳಿಗೆ. ವಿದುಷೋ ಅವಿದುಷೋಪಿ ಶೃಣ್ವತೋಲಂ ಪರಮಾನಂದ ಸಾಂಬುಧವು ನಿಮಜ್ಞಾನ. ತೀರ ಸಾಮಾನ್ಯ ಕೇಳಿದ್ರು ಭಾರಿ ಖುಷಿಯಾಗಬೇಕು, ಭಾರಿ ವಿದ್ವಾಂಸ ಕೇಳಿದ್ರು ಖುಷಿಯಾಗಬೇಕು. ಏನು ಅಬ್ಸರ್ವ್ ಮಾಡಿದಾಗ ಆಯ್ತು ಇದರಿಂದ? ಅವ್ರು ಬರೆದ್ರು ಹಾಗೆ, ಮಾತಾಡಿದ್ರು ಹಾಗೆ ಅಂತಿತ್ತು. ಅವ್ರು ಬರೆದ್ರು ಹಾಗೆ ಬರಿತಿದ್ರು, ಮಾತಾಡಿದ್ರು ಹಾಗೆ ಮಾತಾಡ್ತಿದ್ರು. ಅದು ಅರ್ಥ ಏನಿಲ್ಲದ್ರೆ ಯೂಸ್ಲೆಸ್ ಅದು. ಅವ್ರಿಗೆ ಶಬ್ದ ಮಾತಾಡಿದ್ವಿ, ಒಂದು ತಿಳಿದೇ ಇಲ್ಲ, ಅದೇನರ್ಥ ಅದಕ್ಕೆ? ಚೆನ್ನಾಗಿ ಹೇಳಿಲ್ಲ ಅಂತ ತಿಳಿಸ್ತಾ ಹೋದರೆ ಪ್ರಾಬ್ಲಮ್ ಅವರು. ಇವತ್ತು ಹೆಸರೇನಾಗಿದೆ ಗೊತ್ತಾ? ತಿಳಿದೇ ಹೋದಷ್ಟು ಕೂಡ ಭಾರಿ ದೊಡ್ಡ ಜ್ಞಾನಿ ಅಂತ ತಿಳ್ಕೊಂಡ್ಬಿಡ್ತಾರೆ. ತಿಳಿದೇ ಬರೆಯೋದು, ಓದ್ಲಿಕ್ಕೆ ಬರೆದಾಗ ಬರೆಯೋದು ತಪ್ಪೋದು. ಒಬ್ಬ ಎಸ್ಸೆ ಬರೀತಾವನೊಬ್ಬರು, ಫ್ರಾನ್ಸಿಸ್ ಬೇಕರ್ ಎಸ್ಸೆ, ತುಂಬ ಪಾಪ್ಯುಲರ್ ಎಸ್ಸೆ ಅದು. ಅವ್ರು ಹೇಳ್ತಾನೆ, ಯಾರು ಭಾರಿ ಚೆನ್ನಾಗಿ ತಿಳಿದಿರ್ತಾನೆ ಅವನು ಕಡಿಮೆ ಹೇಳ್ತಾನೆ ಫಸ್ಟ್. ಆಚಾರ ಚಿಕ್ಕರಂತ ಬರೆದವರೇ ಇಲ್ಲ ಇವ್ರು. ಇದು ಬೆಳ್ತಾರೆ ಒಂದೇ ಪುಟ, ಬೆತ್ತಾತ್ವಾರ ಎಲ್ಲ ಒಂದೊಂದು ಪುಟ, 2 ಪುಟ. ನಾವು ಪತ್ರನೇ ಜಾಸ್ತಿ ಬರಿತೀವಿ, ಅದಕ್ಕಿಂತ 4-5 ಪುಟ ಪೇಪರ್ ಬರೆದು ಬಿಡ್ತೀವಿ. ಅಷ್ಟೇ ಚಿಕ್ಕದ ಅಪಾರ್ಟ್ಮೆಂಟ್ ಪುಟ ಇರುತ್ತಾ? ಇಂಪಾಗಿ ಇಷ್ಟು ಪಾಯಿಂಟ್ ಮೇನ್. ಕೋರ್ಟ್ ಆರ್ಡರ್ ಕೂಡ ಒಂದು ಕೊನೆಗಿರೋದು ಇಷ್ಟೇ. ಆರ್ಡರ್ ಕೊಡ್ಬೇಕಾದ್ರೆ ಹೆಚ್ಚು ಕೊಡೋದಿಲ್ಲ. ಆಚಾರ್ಯ ಕೋರ್ಟ್ ಆರ್ಡರ್ ಟೈಪ್ ಇರೋದ್ರಿಂದ ಶಾರ್ಟ್ ಆ್ಯಂಡ್ ಸ್ವೀಟರ್, ಬಟ್ ಕ್ಲಾರಿಟಿ ಇರಬೇಕು. ಸಿಂಪಲ್ ಲ್ಯಾಂಗ್ವೇಜ್, ಅಲ್ಲಿ ಪೊಯಿಟಿಕ್ ಲ್ಯಾಂಗ್ವೇಜ್ ಉಪಯೋಗಿಸ್ಬಾರ್ದಲ್ಲಿ. ಪೊಯಿಟ್ರಿ ಬರೆದು ಬಿಟ್ರೆ ನೇರ ಇರಬೇಕು. ಆಚೆ ನಿರ್ಣಯ ಬರೀತಾರೆ, ಆ ಮಾತು ಅರ್ಥ ಮಾಡಿಕೊಂಡ್ರೆ ಆಚಾರ್ಯ ಬರೆಯೋದು ಸೂಪರ್ ಬರವಣಿಗೆ. ಅವರು ಕೇಳಿದರೆ ಅರ್ಥ ಆಗಬೇಕು. ಅವ್ನು ಹೇಳ್ತಾನೆ, ಯಾರು ಭಾರಿ ಪೂರ್ತಿ ತಿಳಿದಿರ್ತಾರೆ ಅವರು ಸಿಂಪಲ್ಲಾಗಿ ಹೇಳ್ತಾರೆ ಒಂದು, ಮತ್ತು ಕಡಿಮೆ ಹೇಳುತ್ತಾರೆ 2. ಸಿಂಪಲ್ಲಾಗಿ ಕಡಿಮೆ ಹೇಳುತ್ತಾರೆ. ಆಚಾರ ವಾಕ್ಯ ಒಂದು ಕೂಡ ಕಷ್ಟ ಅಲ್ಲ, ಅಷ್ಟು ಸುಲಭವಾಗಿ ಸಂಸ್ಕೃತದಲ್ಲಿ ಬರೀಲಿಕ್ಕೆ ಸಾಧ್ಯ. ಅದು ಶಾಸ್ತ್ರ ವಿಚಾರ ಮೋಸ್ಟ್ ಡಿಫಿಕಲ್ಟ್ ಸಬ್ಜೆಕ್ಟು. ಇವತ್ತು ಒಂದು ಕಾಮನ್ ಸೆನ್ಸ್ ಇರಬೇಕು. ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಎಲ್ಲ ಲ್ಯಾಂಗ್ವೇಜ್ ಸಿಂಪಲ್ ಆಗಿರುತ್ತೆ. ಸಿಂಪಲ್ ಸುಮ್ಮನೆ ಕನೆಕ್ಟ್ ಮಾಡ್ತಾರೆ ಹೋಗ್ತಾರೆ ಹೊರತು ಜಾಸ್ತಿ ಇರೋದಿಲ್ಲ. ಅರ್ಥ ಆಯ್ತಾ? ಲ್ಯಾಂಗ್ವೇಜ್ ಜಾಸ್ತಿ ಬೇಕಿಲ್ಲ ಅದಕ್ಕೆ. ಲ್ಯಾಂಗ್ವೇಜ್ ಜಾಸ್ತಿ ಬಂತು ಅಂದರೆ ವಿಷಯ ಹೋಯ್ತು ಅಂತ ಅರ್ಥ. ಕವಿತ್ವ ಶುರುವಾಗಿದೆ ಅಂತ ಅರ್ಥ ಮಾಡಬಾರ್ದು. ಇದನ್ನು ಕಾವ್ಯ ಬರೆದು ಎಷ್ಟು ಸಿಂಪಲ್ಲಾಗಿ ಬರೀತಾರೆ. ಪ್ರಥಮಾಧ್ಯಾಯ ಶುರು ಮಾಡ್ತಾರೆ. ನಾಳೆಯಿಂದ ಶುರು, ಮಂಗಳಾಚರಣೆ ಆಗಿದೆ, ನಾಳೆಯಿಂದ ಅದನ್ನು ಮುಂದುವರಿಸ್ತಾರೆ. ಇವೆಲ್ಲ ನಮಗೆ ಗೊತ್ತಿರಬೇಕೀಗ. ಅವ್ರು ಏನು ಹೇಳಿದರು? ಮಂದಬುದ್ಧಿಯವರಿಗೂ ಹೇಳ್ತೀವ್ರಿ, ನಾವು ಮಂದಬುದ್ಧಿಯವರು ನಮಗೆ ತಿಳಿದಷ್ಟು ನಾವು ತಿಳಿಯೋಣ, ಅವರು ತಿಳಿಯೋಣ ಅಂಥೇಳಿ ಇಬ್ಬರಿಗೂ ಅವಕಾಶ ಇರಬೇಕೆ ಹೊರತು ಕಡಿಮೆ ತಿಳಿದವ್ರನ್ನ ಅವಮಾನ ಮಾಡಬಾರ್ದು, ನಿಂದೆ ಮಾಡಬಾರ್ದು. ಗೊತ್ತಾಯ್ತು? ಅವ್ರ ಯೋಗ್ಯತೆ ಅಷ್ಟಿದೆ ಪಾಪ, ಅವನು ಡಿಸ್ಟರ್ಬ್ ಮಾಡಬಾರ್ದು. ತಾವು ಸುಖವಾಗಿ ಕೇಳ್ಕೊಂಡು ಹೋಗ್ತಿರ್ಬೇಕು. ನಮ್ಮ ಮೆಡಿಕಲ್ ಸೆಮಿನಾರ್ ಅಕಸ್ಮಾತ್ ಕುತ್ಕೊಂಡ್ಬಿಟ್ಟಿದ್ರೆ ಮಧ್ಯ ಬಾಯಿ ಹಾಕ್ಲಕ್ಕೆ ಹೋಗೋದಿಲ್ಲ. ಯಾತಕ್ಕೆ ಅಂದರೆ ನಮಗೇನು ಗೊತ್ತಿಲ್ಲ. ಆದ್ದರಿಂದ ಯಾರುಗಳು ಸುಮ್ಮನೆ ಕೊಡೋದು ಅಷ್ಟೇ ಹೊರತು ನೋ ಇದಿಲ್ಲ. ನಮ್ಮ ರೋಲೇ ಇಲ್ಲ ಅದರೊಳಗೆ. ಅದಕ್ಕೆ ಸಾಮಾನ್ಯವಾಗಿ ಹೋಗೋದೇ ಇಲ್ಲ ಅದಕ್ಕೆಲ್ಲ. ಈಗ ಕೊನೆ ಉಳಿದಿದ್ದ